ಯೋಸೊಂದು ದಿನ ಆಗಿತ್ತಲ್ಲ ತಿಪ್ಪೆ ನಮ್ಮ ತೋಟದ ಕಡೆಗೆ ಬಂದು ಬಾಳೆ ಗಿಡ ಅಡಿಕೆ ಗಿಡ ಎಲ್ಲ ಸೆನಕೈದಾವಲ್ಲೇ ಈ ಹೊಲ್ದಾಗಿ. ಹ್ಞೂ ಸಾವ್ಕಾರ್ರೆ ಚೆನ್ನಾಗಿದ್ದಾವೆ, ಆದರೆ ನೀರು ಸರಿಯಾಗಿ ಇಕ್ಕೇ ಇಲ್ಲ. ನಾನು ನೀವು ಇಲ್ಲಿಗೆ ಬಂದಿಲ್ವಲ್ಲ ಅದಕ್ಕೇನೆ. ಅಮ್ಮವ್ರು ಬೇರೆ ಎಲ್ಲಾದರೂ ಹೋಗಿ ಅಲ್ಲಿ ಗುಡ್ಲತಾಗೆ ಮನೆ ಕೆಮ್ತಿದ್ರು, ಆ ತಿಮ್ಮನು ಸರಿಯಾಗಿ ನೋಡ್ಕೊಂಡಿಲ್ಲ, ಕೂಲಿ ಆಳುಗಳು ಅಷ್ಟೇನೆ ಸರಿಯಾಗಿ ಗೊಬ್ಬರನೂ ಹಾಕಿಲ್ಲ ಅನ್ಸುತ್ತೆ. ಯಾವ ಗಿಡದಾಗ ನನ್ನ ಬಾಳೆಗೊನೆ ಹೊಡೆದೇವೇನೋ ತಿಪ್ಪೆ, ಕಾಣ್ತವೇನೋ ಎಲ್ಲ ನನ್ನ. ಹ್ಞೂ ಸಾವ್ಕಾರ್ರೆ ಹೊಡೆದೇವೆ, ಆಗೋ ಕಾಣಿಸ್ತೈತೆ ನೋಡಿ ಅಲ್ಲಿ ಅಲ್ಲೊಂದು ಹೊಡೆದೈತಿ. ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕು ಹಣ್ಣಾಗಬೇಕು ಅಂತಂದ್ರೆ, ಇವಾಗಿನ ಗೊನೆ ಹೊಡೆದೈತಿ. ಹೊಡಿಲಿ ಹೊಡಿಲಿ. ಅದು ಸರಿ, ನಿನ್ನ ಮದುವೆ ವಿಷಯ ಏನೆಲ್ಲ ಮಾಡಿದೆ ತಿಪ್ಪೆ, ಹೆಣ್ಣೆಲ್ಲನ ಸಿಗ್ತೇನಲ್ಲ. ಸಾವ್ಕಾರ್ರೆ, ಅದು ಅದು ನನಗೆ ಎಣ್ಣ ನೀವೇ ಹುಡುಕ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿರೆ ನನ್ನೇ ಕೇಳ್ತೀರಾ? ಬೋಲ್ ನನ್ನ ಮಗ ಕಾಣಲ್ಲ ನೀನು ತಿಪ್ಪೆ. ನೀನಾಗಿ ನೀನು ಎಲ್ಲ ಎಣ್ಣೆಲ್ಲ ಹುಡ್ಕೊಂಬಿಟ್ಟು ಈಗ ಏನು ಗೊತ್ತಿಲ್ಲ ನನಗೇನು ಗೊತ್ತಾಗಲ್ಲ ಅಂತ ಹೇಳಿ ನಾಟಕ ಮಾಡ್ತೀಯಾ? ಬೋಲ್ ನನ್ನ ಮಗ ನೀನು ತಿಪ್ಪೆ. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನೀನು ಹೆಣ್ಣು ನೋಡ್ಕೊಂಡಿರೋದು? ಸಾವ್ಕಾರ್ರೆ, ನಾನು ಎಲ್ಲಿ ಹೆಣ್ಣು ನೋಡ್ಕೊಂಡಿದ್ದೀನಿ? ಹೆಣ್ಣು ನೋಡಿಲ್ಲ, ಮಣ್ಣು ನೋಡಿಲ್ಲ. ನೀವೇ ನೋಡ್ತೀರಾ, ಮದುವೆ ಮಾಡಿಸ್ತೀರಾ ನಂದ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಲೇ ತಿಪ್ಪೆ, ನಂತಾಗೆ ನಾಟಕ ಮಾಡ್ತೀಯಾ? ನೀನು ಎಷ್ಟು ವರ್ಷದಿಂದ ನಾನು ನೋಡ್ತಿಲ್ಲ ಹೇಳು. ನಮ್ಮ ಮನೆ ಕೆಲ್ಸದ ಗುಲಾಬಿ ಮ್ಯಾಕೆ ನೀನು ಕಣ್ಣು ಹಾಕಿದ್ಯಾ ತಾನೇ? ಸಾವ್ಕಾರ್ರೆ, ಹಂಗೇನು ಇಲ್ಲ. ನಾನು ಯಾಕೆ ನಿಮ್ಮ ಮನೆ ಕೆಲಸದವ್ರನ್ನ ನಾನು ಯಾಕೆ ಇದು ಮಾಡಲಿ ಹೇಳ್ರಿ? ನನಗೇನು ಅಂಥದ್ದು ಏನು ಆಸೆ ಏನೂ ಇಲ್ಲ. ನೀವು ಯಾವ್ದು ಹೆಣ್ಣು ತೋರಿಸ್ತೀರೋ ಆ ಎಣ್ಣೆ ಮದುವೆ ಆಗ್ತೀನಿ ಹೇಳ್ರಿ. ಮನಸ್ನಾಗೆ ಆಸೆ ಇಕ್ಕೊಂಡು ಯಾಕಲ್ಲ ಭಯ ಪಡ್ತೀಯ ತಿಪ್ಪಿ? ಅದೇನು ಅಂತ ಹೇಳಲ್ಲ. ಗುಲಾಬಿ ಕಂಡ್ರೆ ನಿನಗೆ ಇಷ್ಟನಾ? ಮದ್ವೆ ಆಗ್ತೀಯ ಅವಳನ್ನ? ಹೋಗ್ರಿ ಸಾವ್ಕಾರ್ರೆ, ನೀವು ಹಿಂಗೆಲ್ಲ ಕೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ನೀವೇ ಹೆಣ್ಣು ಹುಡುಕ್ ಮದುವೆ ಮಾಡ್ರಿ ಅಂತಂದ್ರೆ ಏನೇನೋ ಕೇಳ್ತೀರಾ ನೀವು. ಅಲ್ಲೇ ನಿನಗೂ ನಾಚಿಕೆ ಆಗುತ್ತೇನಲ್ಲ ತಿಪ್ಪಿ? ಕತ್ತೆತ್ತಲ್ಲ, ಎತ್ತೋ ಕತ್ತ. ಗುಲಾಬಿ ಕಂಡ್ರೆ ಇಷ್ಟನಾ ಇಲ್ವಾ ಹೇಳು? ಇನ್ಯಾಕೆ ಬೇರೆ ಕಡೆಗೆ ಹೆಣ್ಣು ಹುಡ್ಕಕ್ಕೆ ಹೋಗೋದು? ಅವಳನ್ನೇ ಮದುವೆ ಮಾಡಿಬಿಡೋಣ, ನಿನಗೂ ಅವಳಿಗೂ ಸರಿಯಾಗಿರುತ್ತೆ ಜೋಡಿ. ಅದು ಸಾವ್ಕಾರ್ರೆ ಅಯ್ಯೋ ಅದ್ಯಾಕಲ್ಲ ಹಂಗೆ? ಒಳ್ಳೆ ಯಂಗ್ಸ್ನಂಗೆ ನಾಸಿಕ್ಕೆಂಪ್ತಿಯಲ್ಲೋ ಅದೇನು ಅಂತ ನಾ ಬಾಯ್ಬಿಟ್ಟು ಹೇಳು. ಏನಾಗೆ ನಾಸಿಕ್ಕೆಂಪ್ತ ನಂಗೇನು ಯಂಗ್ಸ್ದಂಗೆ? ಸಾವ್ಕಾರ್ರೆ, ನೀವು ಹಂಗೆಲ್ಲ ಬೈಬೇಡ್ರಿ, ನೀವು ಹೇಳ್ತೀನಿ. ಬೈಯಲ್ಲ, ಈಗ ಹೇಳು. ಗುಲಾಬಿನ ಮದುವೆ ಆಗ್ತೀಯೋ ಇಲ್ವೋ ಹೇಳು? ಹ್ಞೂ ಸಾವ್ಕಾರ್ರೆ, ಆಗ್ತೀನಿ. ಗುಲಾಬಿ ಅಂದರೆ ನನಗೂ ಇಷ್ಟನೇ. ನನಗೆ ಗೊತ್ತಿತ್ತು ಕಣೋ, ನನಗೆ ಗೊತ್ತಿತ್ತು. ಅವತ್ತು ನೀನು ನಮ್ಮ ಮನೆಯಾಗ ಬಂದಾಗ ಗುಲಾಬಿ ತಾಗೆ ಪ್ರೀತಿಯಿಂದ ಮಾತಾಡ್ತಿದ್ದಲ್ಲ, ಯಾರು ಇಲ್ಲ ಮನೆಯಾಗೆ ಅಂತಾನ. ಅವತ್ತೇ ಗೊತ್ತಾಯ್ತು ನೀನು ಗುಲಾಬಿಗೆ ಗಾಳ ಹಾಕ್ತಾ ಇದೀಯಾ ಅಂತಾನ. ಈಗ ತಪ್ಪ ಹೇಳ್ರಿ ಸಾವ್ಕಾರ್ರೆ, ಗುಲಾಬಿನ ಮದುವೆ ಆಗ್ತೀನಿ ಅಂತ ಹೇಳಿ ನಾನು ಆಸೆ ಪಡೋ ತಪ್ಪ? ನನಗೂ ಅವಳಿಗೂ ಜೋಡಿ ಚೆನ್ನಾಗಿರುತ್ತಲ್ವ ಮದುವೆ ಆದರೆ? ಅದಕ್ಕೇನೆ ನನಗೂ ಅವಳು ಕಂಡ್ರೆ ಮುಂಚೆಯಿಂದನೂ ಏನೋ ಒಂಥರ ಆಗೋದು ಮನಸ್ಸಿನಾಗೆ, ಆದರೆ ಹೇಳೋಕ್ಕಾಗ್ತಿರ್ಲಿಲ್ಲ. ಈಗ ಹೆಂಗೂ ನಾನು ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಿದ್ನಲ್ಲ, ಅದಕ್ಕೆ ಆವತ್ತು ಅವಳನ್ನ ನೋಡ್ತಿದ್ದಂಗೆ ಅವಳು ಅದು ಅಲ್ಲದೆ ನನ್ನ ಪ್ರೀತಿಯಿಂದ ಮಾತಾಡ್ಸಿಳು ಸಾವ್ಕಾರ್ರೆ. ಅವಳಿಗೂ ನಾನು ಕಂಡ್ರೆ ಇಷ್ಟ ಐತೆ ಅನ್ಸುತ್ತೆ. ಸರಿ ಆಯ್ತು, ಈ ವಿಷಯದ ಬಗ್ಗೆ ನಾನು ಆ ಗುಲಾಬಿ ತಾಗೆ ಮಾತಾಡ್ತೀನಿ. ಏನಾದರೂ ಅವಳು ಒಪ್ಕೊಂಡ್ರೆ ಪೆ ಡುಮ್ ಡುಮ್ ಅಂತ ಹೇಳಿ ನಿನ್ನ ಮದುವೆನ ಮಾಡಿ ಮುಗಿಸ್ಬಿಡೋದು. ಸರಿ ಸಾವ್ಕಾರ್ರೆ, ನಿಮ್ಮಿಷ್ಟ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಏನು ನಾಟಕಗಾರನ ನೀನು? ಎಲ್ಲನ ನಾನು ಹೇಳ್ದಂಗೆ ಕೇಳ್ತೀಯ ನೀನು? ಏನು ಉಳಿತೀಯ ನೋಡು, ನೀವು ಹೇಳ್ದಂಗೆ ಆಗಲಿ ಅಂತಾನೆ. ಅಲ್ಲ, ಹೆಣ್ಣು ಹುಡ್ಕಕ್ಕೆ ನನಗೆ ಹೇಳ್ಬಿಟ್ಟು ಇವನೇ ಹುಡುಕೊಂಡೇವನೇ. ಈಗ ನೋಡು, ಎಲ್ಲನ ನಿಮ್ಮಿಷ್ಟ, ನೀವು ಹೆಂಗಾದ್ರೂ ಮಾಡ್ರಿ ಅಂತ ಹೇಳಿ ನಾಟಕ ಮಾಡ್ತಿರೋದ ನಾಟಕಗಾರ. ಸರಿ ನಡಿ ಹೋಗೋಣ. ಅಲ್ಲಿ ಯಾವುದೋ ಇದು ರಾಗಿನ ಯಾರೋ ಒಕ್ಕಿರಂಗ ಇದಾರಲ್ಲ ತಿಪ್ಪೆ, ಯಾರ್ದೋ ಅದು ರಾಗಿ ರಾಶಿ, ಎಷ್ಟೊಂದು ರಾಗಿ ಆಗಿರಂಗಿದಾವೆ. ರಾಗಿನ ಅವು ಅದೇ ಸಾವ್ಕಾರ್ರೆ, ನಿಮ್ಮ ಕಡು ಒಯ್ರಿ ಇಲ್ವೇ ಆ ಲಸ್ಮಕ್ಕರವು ಆ ರಾಗಿ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಹೌದಾ? ಅವರವ ಅಷ್ಟೊಂದಾಗ್ಯವ ರಾಗಿ? ಹ್ಞೂ ಸಾವ್ಕಾರ್ರೆ, ಬರ್ರಿ ಹತ್ರಕ್ಕೆ ಹೋಗಿ ನೋಡೋಣ ಹೆಂಗಿದಾವೆ ರಾಗಿ, ಯೋಸಾಗ್ತವೆ ಅಂತಾನ. ನೋಡ್ದೇನೋ ತಿಪ್ಪೆ, 5 ಎಕರೆ ಜಮೀನು ಸಿಕ್ಕಿದೆ ತಾಣ. ಹೆಂಗೆ ಹತ್ತಿ ಬೆಳೆದ್ರು, ರಾಗಿ ಬೆಳೆದ್ರು, ತೆಂಗಿನ ಗಿಡ ಬೇರೆ ಆಲೇನೆ ಒಂಬಾಳೆ ಹೊಡೆದೈತಿ. ಏನು ಅದೃಷ್ಟನೋ ಸೀನೊಂದು. ಮತ್ತೆ ಅದೃಷ್ಟನೇ ಸಾವ್ಕಾರ್ರೆ ಅವಂದು. ಅಲ್ಲ, ಅವರಮ್ಮಯ್ಯ ಅವನು ಕೂಲಿ ಮಾಡ್ಕೊಂಡು ತಿಂಬಾರು. ಅವ್ನು ಮದುವೆ ಆಗೋದಕ್ಕೂ ಮೊದಲು ಅವ್ನ ಹೆಂಡ್ತಿ ಬಂದು ಯಾವುದೋ ಹಳೆ ಪತ್ರ ಹಿಡ್ಕೊಂಡು ನೀವು 5 ಎಕರೆ ಜಮೀನ ಬಿಟ್ಕೊಡಂಗೆ ಮಾಡಿಬಿಟ್ಲು ನೋಡು ಆ ಲಸ್ಮಕ್ಕ. ಇವಾಗ ನೋಡು, ಯಾರು ಹೊಲ್ದಕ್ಕೂ ಕೂಲಿ ಹೋಗಲ್ಲ, ಅವ್ರ ಹೊಲ್ದಾಗೇನೆ ಮಸ್ತಾಗಿ ಕೆಲಸ ಇರುತ್ತೆ. ಅವ್ರ ಹೊಲ್ದಕ್ಕೇನೆ ಕೂಲಿ ಆಳುಗಳು ಬರ್ತಾರೆ. ಅವರೇನೆ ನಾಲ್ಕರನ್ನ ಕೂಲಿ ಆಳುಗಳನ್ನ ಇಕ್ಕಿ ಕೆಲಸ ಮಾಡಿಸ್ತಾರೆ. ಹಂಗಾಗಿ ಅವ್ರು ಇವಾಗ ಆ ಸೀನಪ್ಪರು.
5 ಎಕರೆ ಜಮೀನ್ ತಾನೆ ಹೋದ್ವಾಗ್ಲಿ ನಡಿಯಲ್ಲ ತಿಪ್ಪೆ ಅದನ್ನೇನಾಗಲಾಗಲ್ಲ ಹೇಳ್ತೀಯ 5 ಎಕರೆ ಹೋದ್ರೆ ಏನಂತೆ ನಮ್ದು 50-60 ಎಕರೆ ಐತಿ ಅದ್ರ ಮುಂದೆ ಇದು ಯಾವ ಲೆಕ್ಕ ನಡಿ. ನೋಡಿದ್ರ ಸಾವ್ಕಾರ್ರೆ ಎಷ್ಟೊಂದು ರಾಗಿ ಆಗಿದಾವೆ. ಏನಿಲ್ಲ ಅಂತಂದ್ರೂ ಒಂದು 15 ಕ್ವಿಂಟಲ್ ಅಂತೂ ರಾಗಿ ಪಕ್ಕ ಆಗ್ತವೆ ಸಾವ್ಕಾರ್ರೆ. ಕಣ್ಣ ತಿಪ್ಪೆ 15 ಕ್ವಿಂಟಲ್ ಏನು ಮ್ಯಾಲೆ ಆಗ್ತವೆ ಪರವಾಗಿಲ್ಲ. ಅಂತೂ ಇಂತೂ ಎಲ್ಲ ಸಾಲ ಮಾಡಿದ್ದೆಲ್ಲನ ಅವಾಗ ತೀರಿಸ್ಕೊಂಡ ಈಗೆಲ್ಲ ಏನು ಮಾಡ್ತಾನೋ ಸೀನಾ ದುಡ್ಡ ಅವನೇನ್ ಮಾಡ್ತಾನೆ ಸಾವ್ಕಾರ್ರೆ, ಎಲ್ಲ ತಗೊಂಡೋಗಿ ಹೆಣ್ತಿ ಕೈ ಕೊಡ್ತಾನೆ. ಅವಳು ಏನೇನು ಖರ್ಚು ಮಾಡ್ತಾಳೋ ಯಾರಿಗ್ ಗೊತ್ತು. ಎಲ್ಲೆಲ್ಲ ಇಲ್ಲಿ ಒಬ್ರು ಕಾಣಿಸ್ತಾನೆ ಇಲ್ಲ. ಅಲ್ಲ ರಾಗಿಗೆ ಹಿಂಗೆ ರಾಶಿ ಹಾಕ್ಬಿಟ್ಟು ಒಬ್ರು ರಾಶಿ ಹತ್ರ ಇಲ್ದಂಗೆ ಎಲ್ಗೋದ್ರಲ್ಲ, ಇರ್ಬೇಕಾಗಿತ್ತಲ್ಲ ಲಸ್ಮಕ್ಕಾದ್ರೂ ಇಲ್ಲಿ. ಹಾಗಾಡ್ರಿ ಸಾವ್ಕಾರ್ರೆ, ಇವಳು ಬುಸ್ ನಾಗು ಹೆಂಡ್ತಿ ಗಂಗಿ ಇಲ್ಲಿಗೆ ಕೆಲ್ಸಕ್ಕೆ ಬಂದವಳೆ ಅನ್ಸುತ್ತೆ. ಏನಮ್ಮ ಗಂಗೆ, ಏನು ಕೂಲಿ ಬಂದಿದ್ಯೇನು ಇವ್ರಿಗೆ? ಹ್ಞೂ ಸಾವ್ಕಾರ್ರೆ, ರಾಗಿ ತೂರಕ್ಕೆ ಗುಂಡಜ್ಜಿ ಬರಲ್ಲ ಬಾ ಅಂತ ಹೇಳಿತ್ತು ಲಸ್ಮಕ್ಕಯ್ಯ, ಅದಕ್ಕೆ ಬಂದಿದ್ದೆ. ರಾಗಿ ತೂರವು ಆಗ್ಯವಿಲ್ಲೇವು, ಇನ್ನೊಂದು ದಿವಸ ಆ ಕಡೆ ಒಯ್ದಾವೆ, ಅವನೊಂದು ದಿವಸ ತೂರ್ಬೇಕು. ಮಧ್ಯಾಹ್ನ ಆತಲ್ಲ ಉಂಬಕ್ ಹೋಗಿದ್ವಿ. ನಂದು ಉಂಡೆ ನಾನು ಉಂಬದಾತು ಜಾಲ್ದು, ಅದಕ್ಕೆ ಅಲ್ಲಿಗೆ ಹೋಗೋ ರಾಗಿ ತಕ್ಕೆ ಯಾವನ ದನಪನ ಬಂದು ಬಾಯಿಕೆ ಅಂತಂತ್ಲು ಲಸ್ಮಕ್ಕಯ್ಯ, ಅದಕ್ಕೆ ಬಂದೆ ನಾನು. ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಇನ್ನ ಇದಾವ? ಎಲ್ಲ ಇದಾವ ರಾಗಿ? ಹಾಗಾಡ್ರಿ ಸಾವ್ಕಾರ್ರೆ, ನಿಮ್ಮಿಂದ ತಿರಿಕೆ ನೋಡ್ರಿ, ಆ ಕಡೆ ಒಯ್ದಾವಲ್ಲ ಅವನ ತೂರ್ಬೇಕು. ಇವಾಲೆ ತೂರವ ಆಗ್ಯವೆ. ಓ ಇಲ್ಲೋಷ್ಟ ಇದಾವಲ್ಲ ತಿಪ್ಪೆ, ಏನಲ್ಲ ಒಂದು 20 ಕ್ವಿಂಟಲ್ ಹಾಕ್ತವೆ ಅನ್ಸುತ್ತೆ ರಾಗಿ. ನಾನು ಬರೀ ಇವೇನು ಅಂದ್ಕೊಂಡಿದ್ದೆ, ಇನ್ನೂ ಹೊಸ ಇದಾವೆ. ಹ್ಞೂ ಸಾವ್ಕಾರ್ರೆ, ಕಷ್ಟಪಟ್ಟು ಗಂಡ ಹೆಂಡ್ತಿ ಆಗ್ಲೂ ರಾತ್ರಿ ಅಂದಂಗೆ ಕೆಲಸ ಮಾಡ್ಯವ್ರಲ್ಲ, ಅದಕ್ಕೆ ಬೆಳೆ ತೆಗ್ದೇವ್ರಿ. ನೋಡ್ರಿ 5 ಎಕರೆ ಹೊಲ್ದಾಗೇನೆ ಹೆಂಗ್ ಬೆಳೆ ತೆಗಿತಾವ್ರೆ ಗಂಡ ಹೆಂಡ್ತಿನೂ ಸೇರ್ಕೊಂಡು ಅಂತಾನ. ಅಲ್ಲ ಕಣಮ್ಮ ಗಂಗಿ, ನಿನ್ಗೆ ಯಾರ ಹೊಲನೂ ಸಿಗ್ಲಿಲ್ವಾ ಕೂಲಿ ಬರಕ್ಕೆ? ನಮ್ಮ ಹೊಲ್ದಕ್ಕೆ ಬರ್ಬೋದಾಗಿತ್ತಲ್ಲ. ಸಾವ್ಕಾರ್ರೆ, ಇಲ್ಲಿಗೆ ಬಂದ್ರೆ ಏನಾಯ್ತು? ಇಲ್ಲೂ ಕೆಲಸ ಮಾಡ್ಬೇಕು, ಅಲ್ಲೂ ಕೆಲಸ ಮಾಡ್ಬೇಕು. ಲಸ್ಮಕ್ಕಯ್ಯ ಹೆಂಗ್ ವಾತ್ಲಾಗೆ ಚೆನ್ನಾಗಿ ಮಾತಾಡತ್ತೆ, ಒಳ್ಳೇದು ಹೇಳುತ್ತೆ ಅಂತ ಹೇಳಿ ಲಸ್ಮಕ್ಕಯ್ಯ ಹೊಲ್ದಕ್ಕೆ ಬಂದೆ. ರಾಗಿನೂ ಕೊಡ್ತೀನಿ ಅಂತ ಹೇಳಿತ್ತು, ಅದಕ್ಕೆ ತೂರಕಂತ ಬಂದೆ. ಕೊಡ್ತಾಳ ಅವಳು ಲಸ್ಮಕ್ಕ, ನಿನಗೆ ಕೊಡ್ತಾಳೆ ಏನು? ಒಂದು 2 ಸೇರು ಕೊಟ್ಬಾಳು ಏನೋ ಅಷ್ಟೇನಿ. ಕೂಲಿನೂ ಕೊಟ್ಟು ರಾಗಿನೂ ಕೊಟ್ಬಿಡ್ತಾಳ. ಸುಮ್ಮನ ನಮ್ಮ ಹೊಲ್ದಾಗ ಬಾ, ನಮ್ಮ ಹೊಲ್ದಾಗೆ ಇದೈತಿ ಅದೆಂಥದ್ದು ಅಡಿಕೆ ಗಿಡಕ್ಕೆ ಗೊಬ್ಬರ ಇಕ್ಕದು ನಾಳಿಕೆ, ಅಲ್ಲಿಗೆ ಬಾ, ನಿನ್ನ ಗಂಡನು ಕರ್ಕೊಂಬಾ. ಇಲ್ಲ ಸಾವ್ಕಾರ್ರೆ, ಇವ್ರ ಹೊಲ್ದಾಗೇನೆ ಇನ್ನನ ಇವನ್ನೆಲ್ಲ ರಾಗಿನೆಲ್ಲನ ಚೀಲ ಮಾಡ್ಬೇಕಲ್ಲ. ಇನ್ನ ಒಂದಿಷ್ಟು ಇವು ಬೇರೆ ಇದಾವೆ ತೂರವು, ಅವಷ್ಟು ಆಗಲ್ಲ ಇವತ್ತೇನಿ. ನಾಳಿಗೆ ಹೋಯ್ತಂತಿಲ್ ಕೆಲಸ, ಬೇಕಂದ್ರೆ ನಾಡ್ದು ಬರ್ತೀನಿ ಹೇಳ್ರಿ ನಿಮ್ಮ ಹೊಲಕ್ಕೆ. ಏನ್ ಗಂಗಿ, ಸಾವ್ಕಾರ ಕರೆದ್ರು ಬರಲ್ಲ ಅಂತ ಹೇಳ್ತಾ ಇದ್ಯಾ? ಸುಮ್ಮನ ಬಿಸಾಕ್ ಬಾ, ಅವರೆಲ್ಲ ಮಾಡ್ಕೊಂತಾರೆ, ನಿನ್ಗೆ ಯಾಕೆ ಬೇಕು? ಸಾವ್ಕಾರ ಕರೆದ್ರೆ ಸುಮ್ಮನೆ ಬರ್ಬೇಕು ಅಷ್ಟೇನಿ. ನಿಮ್ಮ ಅತ್ತೆ ನಿನ್ ಗಂಡ ಸಾವ್ಕಾರ ಕರೆದೇಡ್ಕೆ ಓಡ್ ಬರ್ತಾರೆ ಏನಾನ ಕೆಲಸ ಇದ್ರೆ. ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ ಕಣ್ತಿಪ್ಪಣ್ಣ, ಒಬ್ರಕ್ಕೆ ಹೊಲ್ದಕ್ಕೆ ಕೆಲ್ಸಕ್ಕೆ ಬಂದ ಮೇಲೆ ಅದು ಮುಗಿಯ ತಕ ಮಾಡ್ಬೇಕಲ್ಲ. ಅರ್ಧಕ್ಕೆ ಬಿಟ್ಟು ಬಂದ್ರೆ ಬೈಕೆ ಮೇಲೆ ಲಸ್ಮಕ್ಕಯ್ಯ, ಅದಕ್ಕೇನೆ ಮುಗಿಯ ತಕ ನಾನು ಬರಲ್ಲ. ಮುಗಿಯ ತಕ ಮಾಡಿದ್ರೆ ಏನೋ ಒಂದು 10-15 ಸೇರ ರಾಗಿನೂ ಕೊಡ್ತೈತಿ ಲಸ್ಮಕ್ಕಯ್ಯ. ಇಷ್ಟು ದಿನ ನಾ ರಾಗಿ ತೆನೆ ಕೊಯ್ದಿದ್ದೀನಿ, ಕಡ್ಡಿ ಕಟ್ಟಿದ್ದೀನಿ, ಈಗ ರಾಗಿ ಎಲ್ಲ ನಾ ತೂರ್ ಕೊಡ್ತಾ ಇದ್ದೀನಿ. ಅದಕ್ಕೇನೆ ರಾಗಿನೂ ಕೊಡ್ತೀನಿ, ಕೊನೆ ತಕ ಬಾ ಅಂತ ಹೇಳೈತ್ ಲಸ್ಮಕ್ಕಯ್ಯ. ಕೊನೆ ತಕ ಆಗ ತಕ ನಾನು ಯಾರಿಗೂ ಬರಲ್ಲ. ಓಹೋ, ನಿನ್ನೂ ಚೆನ್ನಾಗಿ ತಲೆ ಕೆಡಿಸ್ಬಿಟ್ಟವಳೆ ಲಸ್ಮಕ್ಕ. ಲಸ್ಮಕ್ಕ ಹೇಳೋ ಮಾತು ಕೇಳಿ ನೀನು ಹಿಂಗೆ ಮಾತಾಡ್ತಾ ಇದ್ಯಾ? ಮಾತಾಡು ಬಾರ್ಲಾ ತಿಪ್ಪೆ, ಹೋಗೋಣ ಮಾಡ್ಲಿ ಇಲ್ಲೇನೆ ಕೆಲಸನ. ನಮ್ಮ ಹೊಲ್ದಕ್ಕೆ ಬೇರೆ ಬರ್ತಾರೆ ಮಸ್ತಾಗಿ ಹಸುವಿರೋರು. ಅಯ್ಯೋ ಸಾವ್ಕಾರ್ರೆ, ನಾನೇನು ಬರಲ್ಲ ಅಂತ ಹೇಳಿನ, ಬರ್ತೀನಿ. ಆದ್ರೆ ನಾಳೆಗೂ ಇಲ್ಲಿ ಕೆಲಸ ಐತೆ, ಇದು ಮುಗಿಸ್ಕೊಂಡು ನಾಡ್ದು ಬರ್ತೀನಿ ಅಂತ ಹೇಳಿರೆ ನೀವು ಯಾಕ್ರಿ ಸಾವ್ಕಾರ್ರೆ ಹಂಗೆ ಸಿಟ್ ಮಾಡ್ಕೊಂತೀರಾ? ನಮ್ಗೇನು ಕೂಲಿ ಕೊಡ್ತಾರೆ, ಕೆಲ್ಸಕ್ಕೆ ಬರ್ತೀವಿ. ಯಾರ ಹೊಲ ಆದ್ರೆ ಏನಂತೆ? ಒಟ್ಟಿನಲ್ಲಿ ಹೋದ್ಮೇಲೆ ಮುಗಿಸ್ಕೊಂಬರ್ಬೇಕು ಕೆಲಸನ, ಅಷ್ಟೇ ನಾನು ಹೇಳೋದು. ಲಸ್ಮಕ್ಕ ಏನಾಗ್ಲೇಳು, ನಿಮ್ಮ ಹೊಲ್ದಕ್ಕಾದ್ರೂ ಆಗ್ಲೇಳು, ನಾನು ಯಾರ ಹೊಲ್ದಕ್ಕಾದ್ರೂ ಆತು ಕೂಲಿನ ಬರ್ತೀನಿ. ಆದ್ರೆ ನಾಳೆಗೆ ಬರೋಕ್ಕಾಗಲ್ಲ, ನಾಡ್ದಿಂದ ಬರ್ತೀನಿ. ನೀನೇನು ಬರಬೇಡಮ್ಮ, ಇವ್ರ ಹೊಲ್ದಾಗೆ ಕೆಲಸ ಮಾಡ್ಕೊಂಡಿರು. ರಾಗಿ ಕೊಡ್ತಾಳೆ ಲಸ್ಮಕ್ಕ, ಇಸ್ಕೊಂಡು ಚೆನ್ನಾಗಿ ಮುದ್ದೆ ಮಾಡ್ಕೊಂಡು ತಿನ್ರಿ. ಬರ್ರಿ ಸಾವ್ಕಾರ್ರೆ ಹೋಗೋಣ. ಏನು ನೆಲ ನಿಮ್ಮ ಮುಂದೆ ಈ ರಾಗಿ ಎಲ್ಲ ಯಾವ ಲೆಕ್ಕ? ನೀವು ಟನ್ ಗಟ್ಲೆ ಬೆಳಿತೀರ. ಎಲ್ಲ ಇವರು ಒಂದು 15-20 ಕ್ವಿಂಟಲ್ ಬೆಳೆದಿರೋದಕ್ಕೆ ಹಿಂಗೆ ಆಡ್ತಾರೆ ಇವರು ಸೇನಿಗೆ. ಇವಾಗ ಭೂಮಿ ಮೇಲೆ ಕಾಲು ನಿಲ್ತಿಲ್ಲ ಅವನಿಗೆ. ಆಕಾಶದಾಗ ಹಾರಾಡ್ತಾ ಇದ್ದಾನೆ ಅವನು. ಅದಕ್ಕೇನೆ ನಿಮ್ಮನ್ನ ಮಾತಾಡ್ಸೋದೇ ಇಲ್ಲ ಎಲ್ಲನ ಕಂಡ್ರು. ಬರ್ರಿ ಹೋಗೋಣ. ಅಲ್ಲ ಇವ್ರು ಯಾಕೆ ಹಿಂಗೆ ಆಡ್ತಾ ಇದಾರೆ? ಇವ್ರ ಹೊಲ್ದಾಗ ಕೆಲ್ಸಕ್ಕೆ ಬಂದ್ರೆ ಸಾವ್ಕಾರರು ಏನಪ್ಪ, ನಾಳೆಗೆ ಮುಗಿಸ್ಕೊಂಡು ನಾಡ್ದು ಬರ್ತೀನಿ ಅಂತಂದ್ರೆ ಸಿಟ್ ಮಾಡ್ಕೊಂಡು ಅದೇ ಹೋದ್ರು ಹೋಗ್ಲಿ ಬಿಡು, ನನ್ಗೇನಾಗ್ಬೇಕಾಗೈತಿ. ಏನೇ ಗಂಗಿ ಒಬ್ಬೊಬ್ಳೆ ಮಾತಾಡ್ಕೊಂತ ಇದ್ಯಾ? ಯಾರು ಬಂದಿದ್ದು? ಸಾವ್ಕಾರ ಸಿದ್ದಪ್ಪರ್ ಬಂದಿದ್ದಂಗಿದ್ರು. ಏನೋ ಅಂದ್ರೇನು? ಹ್ಞೂ ಕಣಕ. ಅಲ್ಲ ಲಸ್ಮಕ್ಕನ ಹೆಸರು ಹೇಳ್ತಿದ್ದಂಗೆ ಅದ್ಯಾಕೆ ಅವ್ರು ಹಂಗೆ ಸಿಟ್ ಮಾಡ್ಕೊಂತಾರೆ? ಆ ಕಾಳ ಮಾರು ಅಷ್ಟೇನೆ, ಲಸ್ಮಕ್ಕನ ಜೊತೆ ಹೋಗ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಯಾಕೆ ಅವ್ರಿಗೂ ಇವ್ರಿಗೂ ಆಗಲ್ವಾ? ಇಲ್ಲ ಕಣಿ, ನಮ್ಮ ಲಸ್ಮಕ್ಕನ್ ಕಂಡ್ರೆ ಈ ಕಾಳಮ್ಗೂ ಸಾವ್ಕಾರಗೂ ಉರಿ. ಅದಕ್ಕೇನೆ ಅವ್ರ ಹೆಸರು ಹೇಳಿರ್ ಸಾಕು ಹಂಗೇನೆ ಊರ್ದ್ ಬೀಳ್ತಾರೆ. ಅದೆಲ್ಲ ನಾ ದೊಡ್ಡ ಕತೆ. ಆಮೇಲೆ ಯಾವಾಗ ನಾ ಬಿಡುವಾಗಿದ್ದಾಗ ಹೇಳ್ತೀನಿ, ನಡಿ ತೂರನ್ ಲಸ್ಮಕ್ಕ ಬತ್ತಾಳೆ, ಅವಳೆಲ್ಲ ತೊಳೆದಿಕ್ ಬರ್ತೀನಿ, ನೀವು ಒಂದು ತೂರ್ ನಡೀರಿ ಅಂತ ಅಂದ್ಲು. ಬಂದೆ ನಾನು ಉಂಡು.
ಓ ಹೌದಾ, ಅದಕ್ಕೇನಾ ಅವ್ರ ಹೆಸರು ಹೇಳಿ ಹಂಗೆ ಸಿಟ್ ಮಾಡ್ಕೊಂಬೋದು ಆ ಕಾಳಮ್ಮರನು ಸಾವುಕಾರ ಸಿದ್ದಪ್ಪರನು. ನನಗೆ ಗೊತ್ತಿರ್ಲಿಲ್ಲ. ಸರಿ ಬಾ ತೂರಣ, ಅವ್ರ ವಿಚಾರ ನಮ್ಗೆ ಯಾಕೆ, ಜಲ್ದಿ ತೂರಿ ಮುಗ್ಸೋಣ, ಇನ್ನು ನಾಳೆಗೆ ಬೇರೆ ಐತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.